ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದೀಗ ಅದ್ದೂರಿಯಾಗಿ ನಡೆಯುತ್ತಿದೆ. ಬಿಗ್ ಬಾಸ್ ಸೀಸನ್ 11ರ ಪಟ್ಟ ಈ ಬಾರಿ ಯಾರು ಪಡೆಯಲಿದ್ದಾರೆ ಎಂಬುದಕ್ಕೆ ಇಂದು ತೆರೆ ಬೀಳಲಿದೆ. ಇನ್ನು ಊಹೆಯೂ ಮಾಡದ ಸ್ಪರ್ಧಿಗಳು ಇದೀಗ ಮನೆಯಿಂದ ಹೊರಹೋಗಿದ್ದು, ಇಂದು ಟಾಪ್ 5 ಕಂಟೆಸ್ಟೆಂಟ್ ಆಗಿ ಉಗ್ರ ಮಂಜು ಹೊರಹೋಗಿದ್ದಾರೆ. ಟಾಪ್ 2 ಕಂಟೆಸ್ಟೆಂಟ್ಗಳಲ್ಲಿ ಉಗ್ರ ಮಂಜು ಇರ್ತಾರೆ ಎಂಬ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಿತ್ತು. ಆದ್ರೆ ಯಾರು ಊಹೆಯೂ ಮಾಡಿರದ ಸ್ಪರ್ಧಿ ಉಗ್ರ ಮಂಜು ಎಲಿಮಿನೇಟ್ ಆಗಿದ್ದಾರೆ. ದೊಡ್ಡಮನೆಯಲ್ಲಿ ಮಂಜಣ್ಣ ಎಂದೇ ಗುರುತಿಸಿಕೊಂಡಿದ್ದ ಉಗ್ರ ಮಂಜು ಇದೀಗ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಸಾಮಾನ್ಯವಾಗಿ ಯಾರೇ ಮನೆಯಿಂದ ಹೊರಹೋದ್ರೂ ಬಿಗ್ ಬಾಸ್ ಕಡೆಯಿಂದ ಕ್ಯಾಶ್ ಪ್ರೈಸ್‌ಗಳು ಸಿಗುತ್ತವೆ. ಅದೇ ರೀತಿ ಉಗ್ರ ಮಂಜು ಅವರಿಗೆ ಭರ್ಜರಿ ಕ್ಯಾಶ್ ಪ್ರೈಸ್‌ಗಳು ಸಿಕ್ಕಿದೆ. ಅದನ್ನ ಮಂಜಣ್ಣ ದಾನ ಮಾಡಲು ಹೊರಟಿದ್ರು. ಈ ವೇಳೆ ಮಂಜುಗೆ ಕಿಚ್ಚ ವೇದಿಕೆ ಮೇಲೇನೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರಿಂದ ಎಲಿಮಿನೇಟ್ ಸ್ಪರ್ಧಿಗಳಿಗೆ ಈ ಬಾರಿ ಭರ್ಜರಿ ಪ್ರೈಸ್‌ಗಳನ್ನು ನೀಡಲಾಗಿದೆ. ಅದರಲ್ಲೂ ಈ ಬಾರಿ ಹೊರಬಂದ ಸ್ಪರ್ಧಿಗಳಿಗೆ ಭರ್ಜರಿಯಾಗಿ ಹಣ ಸಿಕ್ಕಿದೆ. ಇದೀಗ ಬಿಗ್ ಬಾಸ್ ಮಂಜುಗೆ ಬಿಗ್ ಬಾಸ್‌ನಲ್ಲಿ ಭಾಗವಹಿಸಿದ್ದಕ್ಕಾಗಿ 2 ಲಕ್ಷ ಮತ್ತು 1 ಲಕ್ಷ ಬಹುಮಾನ ಹಣವನ್ನ ಘೋಷಿಸಿದ್ದರು. ಆದರೆ ಈ ಹಣವನ್ನ ಅನೌನ್ಸ್ ಮಾಡಿದ ತಕ್ಷಣ ಉಗ್ರ ಮಂಜು ಅವರು ಬಡವರಿಗೆ, ರೈತರಿಗೆ, ವೃದ್ಧರಿಗೆ ದಾನ ಮಾಡಲು ಹೇಳಿದ್ದರು. ಆದರೆ ಈ ವೇಳೆ ಕಿಚ್ಚ ದಾನ ಧರ್ಮ ಮಾಡ್ಬೇಕು, ದಡ್ಡತನ ಮಾಡಬಾರ್ದು ಎಂದು ಹೇಳಿ ನಿಮಗೆ ಸಿಕ್ಕ ಹಣ ನೀವೇ ಇಟ್ಕೊಳ್ಳಿ. ಆದ್ರೆ ಹಣ ನೀವು ಹೇಳಿದ್ದ 2 ಲಕ್ಷ ಹಣ ನೀವೇ ಇಟ್ಕೊಳ್ಳಿ. ನಿಮ್ಮ ಪರವಾಗಿ ನಾನು 2 ಲಕ್ಷ ಹಣ ನೀಡ್ತೇನೆ ಎಂದು ಹೇಳಿದ್ದಾರೆ. ಈ ಮೂಲಕ ಕಿಚ್ಚ 2 ಲಕ್ಷ ಹಣವನ್ನ ದಾನವಾಗಿ ನೀಡಿದ್ದಾರೆ. ಇನ್ನು ಉಗ್ರ ಮಂಜು ಎಲಿಮಿನೇಟ್ ಆಗಿದ್ದು 5ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಳ್ಳುವಂತೆ ಆಗಿದೆ. ಟಾಪ್ 3ನೇ ಸ್ಥಾನಕ್ಕೂ ಮಂಜು ಹೋಗಲಿಲ್ಲ. ಫಿನಾಲೆಯಲ್ಲಿ ಇಬ್ಬರಲ್ಲಿ ಇಬ್ಬರಾಗಿ ಮಂಜು ಇರ್ತಾರೆ ಎನ್ನುವ ಮಾತು ಕೇಳಿ ಬಂದಿತ್ತು. ಬಿಗ್ ಬಾಸ್ ಕಪ್ ಗೆಲ್ಲುವ ಮಂಜು ಕನಸು ಈಡೇರಲಿಲ್ಲ. 5ನೇ ಸ್ಥಾನ ಪಡೆದು ಹೊರಗೆ ನಡೆದಿದ್ದಾರೆ. ಕಿಚ್ಚನ ಮುಂದೆ ಬೇಸರ ಕೂಡ ಹೊರಹಾಕಿದ್ದಾರೆ. ಚಾನ್ಸ್ ಕೊಟ್ಟ ಬಿಗ್ ಬಾಸ್ಗೆ ಧನ್ಯವಾದ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಉಗ್ರ ಮಂಜು ಟಾಪ್ 5 ಅಲ್ಲಿ ಬರ್ತಾರೆ ಅಂತ ನೀವು ಅನ್ಕೊಂಡಿದ್ರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.